ನಮಸ್ಕಾರ. ಬನ್ನಿ, ಇವತ್ತು ಆಗುಂಬೆಯ ಒಂದು ನಿಗೂಢ ಕಥೆಯೊಳಗೆ ಪಯಣಿಸೋಣ. ಒಂದು ಕಡೆ ದಟ್ಟ ಕಾಡಲ್ಲಿ ಕಳೆದುಹೋದ ಹಳ್ಳಿಯ ಒಂದು ದಂತಕತೆ, ಇನ್ನೊಂದು ಕಡೆ ಅದರ ಹಿಂದಿರೋ ಒಂದು ಕಠೋರ ವಾಸ್ತವ. ಈ ರಹಸ್ಯದ ಗಂಟನ್ನು ಒಟ್ಟಿಗೆ ಬಿಡಿಸೋಣ ಬನ್ನಿ. ಆಹಾ, ಈ ಮಾತು ಕೇಳುವಾಗ್ಲೇ ಒಂಥರ ಮೈ ಜುಮ್ ಅನ್ನುತ್ತೆ ಅಲ್ವಾ? ರಾತ್ರೋರಾತ್ರಿ ಒಂದು ಇಡೀ ಹಳ್ಳಿನೇ ಮಾಯವಾಯ್ತು ಅನ್ನೋ ಈ ಕಥೆ ಪಶ್ಚಿಮ ಘಟ್ಟಗಳ ಮಂಜಿನಲ್ಲಿ ಮುಚ್ಚಿಹೋದ ಒಂದು ರಹಸ್ಯದಂತೆ ಇವತ್ತಿಗೂ ಅಲ್ಲಿನ ಜನರನ್ನು ಕಾಡುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಪಶ್ಚಿಮ ಘಟ್ಟಗಳ ದಟ್ಟವಾದ ಮಳೆಕಾಡು, ನಾಗರಿಕತೆಯಿಂದ ತುಂಬಾನೇ ದೂರ, ಪ್ರಕೃತಿಯ ಮಡಿಲಲ್ಲಿದ್ದ ಒಂದು ಪುಟ್ಟ ಹಳ್ಳಿ. ವರ್ಷವಿಡೀ ಸುರಿಯೋ ಮಳೆ, ದಟ್ಟವಾಗಿ ಕವಿಯೋ ಮಂಜು ಮತ್ತೆ ಕಾಡು ಪ್ರಾಣಿಗಳ ಶಬ್ದ ಇದೇ ಅಲ್ಲಿನವರ ಜೀವನ. ಅಂಥ ಒಂದು ರಾತ್ರಿ ಇಡೀ ಹಳ್ಳಿಯನ್ನ ದಟ್ಟ ಮಂಜು ಮತ್ತು ಜಿಟಿಜಿಟಿ ಮಳೆ ಆವರಿಸ್ಕೊಂಡಿತ್ತು. ಕತೆ ಹೇಳೋ ಪ್ರಕಾರ ಆ ರಾತ್ರಿ ಹಳ್ಳಿಯ ಜನರಿಗೆ ಎಲ್ಲೆಲ್ಲೋ ವಿಚಿತ್ರ ಬೆಳಕುಗಳು ಕಾಣಿಸಿದ್ವಂತೆ, ಪಿಸುಮಾತಿನ ಹಾಗೆ ಶಬ್ದಗಳೂ ಕೇಳಿಸಿದ್ವಂತೆ. ಏನೋ ಒಂದು ಅರಿಯದ ಭಯ ಎಲ್ಲರನ್ನೂ ಆವರಿಸಿತ್ತು. ಆದ್ರೆ ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಅಲ್ಲಿ ಆ ಹಳ್ಳಿ ಇದ್ದ ಕುರುಹೇ ಇರಲಿಲ್ಲ. ಒಂದು ಮನೆಯಿಲ್ಲ, ಒಬ್ಬ ಮನುಷ್ಯ ಇಲ್ಲ, ಕಟ್ಟಿದ್ದ ಜಾನುವಾರುಗಳಿಲ್ಲ, ಏನೂ ಇರಲಿಲ್ಲ. ಇಡೀ ಹಳ್ಳಿ ಅದರಲ್ಲಿದ್ದ ಜನರ ಸಮೇತ ಒಂದೇ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಳಿತ್ತು. ಕೇಳೋಕೆ ತುಂಬಾನೇ ರೋಚಕವಾಗಿದೆ ಅಲ್ವಾ? ಆದ್ರೆ ಇಲ್ಲಿಂದ ನಮ್ಮ ಪಯಣ ಕಥೆಯಿಂದ ಸತ್ಯಶೋಧನೆ ಕಡೆಗೆ ಹೊರಳುತ್ತೆ. ಈ ದಂತಕಥೆಯ ಹಿಂದಿರೋ ನಿಜವಾದ ಸತ್ಯವಾದರೂ ಏನು? ಇದೆಲ್ಲ ನಿಜನಾ ಅಥವಾ ಬರೀ ಕಟ್ಟುಕಥೆನಾ? ನಮ್ಮ ಮುಂದಿರೋ ಅತಿದೊಡ್ಡ ಪ್ರಶ್ನೆ ಇದೇನೆ. 19ನೇ ಶತಮಾನದಲ್ಲಿ, ಅಂದ್ರೆ 1800ರ ದಶಕದಲ್ಲಿ, ಆಗುಂಬೆ ಹತ್ರ ನಿಜವಾಗ್ಲೂ ಒಂದು ಹಳ್ಳಿ ಹೀಗೆ ರಾತ್ರೋರಾತ್ರಿ ಮಾಯವಾಗಿ ಹೋಯ್ತಾ? ನಾವು ಸತ್ಯವನ್ನ ಹುಡುಕುತ್ತಾ ಹೋದಾಗ ಒಂದು ಆಶ್ಚರ್ಯಕರವಾದ ಸತ್ಯ ಹೊರಬರುತ್ತೆ. ಈ ಸ್ಲೈಡಲ್ಲಿ ನೋಡಬಹುದು, ಈ ಘಟನೆಗೆ ಯಾವುದೇ ಐತಿಹಾಸಿಕ ದಾಖಲೆಗಳೇ ಸಿಗೋದಿಲ್ಲ. ಜಾನಪದ ಸಂಗ್ರಹಗಳಲ್ಲಾಗ್ಲಿ, ಶೈಕ್ಷಣಿಕ ಪ್ರಬಂಧಗಳಲ್ಲಾಗ್ಲಿ, ಸ್ಥಳೀಯ ಇತಿಹಾಸದ ಪುಸ್ತಕಗಳಲ್ಲಾಗ್ಲಿ, ಅಷ್ಟೇ ಯಾಕೆ ಹಳೆ ಪೇಪರ್ ಆರ್ಟಿಕಲ್ಸ್ನಲ್ಲೂ ಈ ಮಾಯವಾದ ಹಳ್ಳಿಯ ಬಗ್ಗೆ ಒಂದೇ ಒಂದು ಉಲ್ಲೇಖ ಕೂಡ ಇಲ್ಲ. ಹಾಗಾಗಿ ದಂತಕತೆ ಮತ್ತೆ ಸಾಕ್ಷ್ಯವನ್ನ ಹೋಲಿಸಿ ನೋಡಿದಾಗ ಚಿತ್ರಣ ಸ್ಪಷ್ಟವಾಗುತ್ತೆ. ಒಂದು ಕಡೆ ಇದು ಯಾವುದೋ ಅಲೌಕಿಕ ಘಟನೆ ಅಂತ ಕತೆ ಹೇಳುತ್ತೆ, ಆದರೆ ಅದಕ್ಕೆ ಯಾವ ದಾಖಲೆಯೂ ಇಲ್ಲ. ಇದು 1800ರ ದಶಕದ ಕಥೆ ಅಂತ ಹೇಳಿರೂ ಇದು ಇತ್ತೀಚೆಗೆ ಹುಟ್ಟುಕೊಂಡ ಕಲ್ಪನೆಯಂತೆ ಕಾಣಿಸುತ್ತೆ. ಕಾಡು ಹಳ್ಳಿಯನ್ನ ನುಂಗಿ ಹಾಕಿತು ಅನ್ನೋದು ಕಥೆ ಆದ್ರೆ, ವಾಸ್ತವದಲ್ಲಿ ಜನರು ನಿಧಾನವಾಗಿ ಆ ಜಾಗವನ್ನ ಬಿಟ್ಟು ಹೋಗ್ತಿರೋದು ಸತ್ಯ. ಸರಿ, ಈ ಕಟ್ಟುಕತೆಯನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಿಜವಾದ ಆಗುಂಬೆ ಹೇಗಿದೆ ಅಂತ ನೋಡೋಣ ಬನ್ನಿ. ದಕ್ಷಿಣದ ಚಿರಾಪುಂಜಿ ಅಂತ ಕರೆಯೋ ಈ ಜಾಗದ ಅಸಲಿ ಚಿತ್ರಣನೇ ಬೇರೆ ಇದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರೋ ಆಗುಂಬೆ ಅತಿ ಹೆಚ್ಚು ಮಳೆಗೆ ಫೇಮಸ್. ದಟ್ಟವಾದ ಮಳೆಕಾಡುಗಳು ಇಲ್ಲಿನ ವಿಶೇಷ. ಜಗತ್ತಿನ ಅತಿ ಉದ್ದದ ವಿಷಕಾರಿ ಹಾವಾದ ಕಿಂಗ್ ಕೋಬ್ರಾಗಳ ರಾಜಧಾನಿ ಇದು. ಅಷ್ಟೇ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಆರ್.ಕೆ. ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಚಿತ್ರೀಕರಣ ನಡೆದಿದ್ದು ಇದೇ ಸುಂದರವಾದ ಜಾಗದಲ್ಲಿ. ಇದುವೇ ನಿಜವಾದ ಆಗುಂಬೆ. ಆದ್ರೆ ಇಷ್ಟೆಲ್ಲ ಸೌಂದರ್ಯದ ಮಧ್ಯೆ ಈ ಜಾಗ ಇವತ್ತು ಒಂದು ಗಂಭೀರವಾದ ಸಂಕಷ್ಟದಲ್ಲಿದೆ. ಇಲ್ಲೂ ಕೂಡ ಒಂದ್ರೀತಿ ಮಾಯವಾಗುವಿಕೆ ನಡೀತಿದೆ. ಆದ್ರೆ ಅದು ಆ ದಂತಕಥೆಯಲ್ಲಿ ಹೇಳೋ ಹಾಗಲ್ಲ. ಹೌದು, ಆ ದಂತಕಥೆ ಐತಿಹಾಸಿಕವಾಗಿ ನಿಜ ಇರಲಿಕ್ಕಿಲ್ಲ. ಆದರೆ ಒಂದು ಮಾಯವಾಗುವಿಕೆ ಪ್ರಕ್ರಿಯೆ ಈಗ ನಮ್ಮ ಕಣ್ಣು ಮುಂದೆ ನಡೀತಿದೆ. ಇದು ನಿಧಾನವಾಗಿರ್ಬೋದು, ಆದರೆ ಇದು ವಾಸ್ತವ. ಇದನ್ನೇ ಆಗುಂಬೆ ವಿರೋಧಾಭಾಸ ಅಂತ ಕರೆಯೋದು. ಯೋಚನೆ ಮಾಡಿ, ಜಗತ್ತಲ್ಲೇ ಅತಿ ಹೆಚ್ಚು ಮಳೆ ಬೀಳೋ ಜಾಗಗಳಲ್ಲಿ ಒಂದಾದ ಆಗುಂಬೆ ಇವತ್ತು ತೀವ್ರವಾದ ನೀರಿನ ಕೊರತೆಯನ್ನೇ ಎದುರಿಸ್ತಿದೆ. ಅಲ್ಲಿನ ಬಾವಿಗಳು ಬತ್ತಿ ಹೋಗ್ತಿವೆ, ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿಯುತ್ತಿದೆ. ಇದು ನಂಬೋಕೆ ಕಷ್ಟ ಆದ್ರೂ ಇದೇ ಸತ್ಯ. ಈ ಮಾಯವಾಗುವಿಕೆ ಹೇಗೆ ಹಂತ ಹಂತವಾಗಿ ನಡೀತಿದೆ ಅಂತ ಈ ಸ್ಲೈಡ್ ತೋರಿಸುತ್ತೆ ನೋಡಿ. ಮೊದಲು ಮಳೆ ಬೀಳೋ ರೀತಿಯಲ್ಲೇ ಬದಲಾವಣೆ ಆಗಿದೆ. ಇದರಿಂದ ಬಾವಿಗಳು ಬತ್ತಿ ನೀರಿನ ಅಭಾವ ಶುರುವಾಗಿದೆ. ಇದು ನೇರವಾಗಿ ಜನರ ಕೃಷಿ ಮತ್ತು ಜೀವನೋಪಾಯಕ್ಕೆ ಹೊಡೆತ ಕೊಟ್ಟಿದೆ. ಕೊನೆಗೆ ಬದುಕೋದಕ್ಕೆ ಬೇರೆ ದಾರಿ ಇಲ್ಲದೆ ಗ್ರಾಮಸ್ಥರು ತಮ್ಮ ಮನೆ, ಜಮೀನು ಎಲ್ಲವನ್ನೂ ಬಿಟ್ಟು ವಲಸೆ ಹೋಗೋ ಸ್ಥಿತಿ ಬಂದಿದೆ. ಸೊ ಈ ನಿಧಾನಗತಿಯ ವಲಸೆ ಇದೆಯಲ್ಲ, ಇದೇ ಇವತ್ತಿನ ನಿಜವಾದ ಮಾಯವಾಗುವಿಕೆ. ಇದಕ್ಕೆ ಕಾರಣ ದೆವ್ವಗಳಲ್ಲ, ಬದಲಾಗುತ್ತಿರುವ ನಮ್ಮ ಪರಿಸರ. ಹೀಗೆ ಒಂದೇ ಹಳ್ಳಿಯ 2 ಕಥೆಗಳು ನಮ್ಮ ಮುಂದಿವೆ. ಒಂದು ದಂತಕಥೆ, ಇನ್ನೊಂದು ಕಠೋರ ವಾಸ್ತವ. ಈ 2 ಒಂದಕ್ಕೊಂದು ಸಂಧಿಸಿದಾಗ ನಮಗೆ ಒಂದು ಆಳವಾದ ಸತ್ಯದ ದರ್ಶನವಾಗುತ್ತೆ. ಈ ಸ್ಲೈಡಲ್ಲಿ ನೋಡಿ, ಆ 2 ಕಥೆಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ.
ದಂತಕಥೆಗೆ ಕಾರಣ ಯಾವುದೋ ಅಲೌಕಿಕ ಶಕ್ತಿ, ಆದರೆ ವಾಸ್ತವಕ್ಕೆ ಕಾರಣ ಹವಾಮಾನ ಬದಲಾವಣೆ. ಕಥೆ ಒಂದೇ ರಾತ್ರಿಯಲ್ಲಿ ನಡೀತ್ರೆ ವಾಸ್ತವ ದಶಕಗಳಿಂದ ನಡೀತಾನೇ ಇದೆ. ಎರಡೂ ಕಥೆಗಳು ಪ್ರಕೃತಿಯ ಶಕ್ತಿಯನ್ನೇ ಹೇಳ್ತವೆ, ಆದರೆ ಇವತ್ತಿನ ಕಥೆ ಬದಲಾಗ್ತಿರೋ ಪರಿಸರದಲ್ಲಿ ನಮ್ಮ ಬದುಕು ಎಷ್ಟು ದುರ್ಬಲ ಅನ್ನೋದನ್ನು ನಮಗೆ ಎಚ್ಚರಿಸ್ತಿದೆ. ಇಲ್ಲಿ ಅತಿ ಮುಖ್ಯವಾದ ಅಂಶ ಏನು ಅಂದ್ರೆ, ಆ ದಂತಕತೆ ಸುಳ್ಳಾಗಿದ್ರೂ ಕೂಡ ಇವತ್ತು ನಡೀತಿರೋ ನೈಜ ಪರಿಸ್ಥಿತಿಯ ಕತೆಗೆ ಒಂದು ಶಕ್ತಿಯುತ ರೂಪಕದ ಹಾಗೆ ಕೆಲಸ ಮಾಡುತ್ತೆ. ಒಂದು ಹಳ್ಳಿ ಹೇಗೆಲ್ಲ ಕಣ್ಮರೆ ಆಗ್ಬೋದು ಅನ್ನೋದಕ್ಕೆ ಈ ಕತೆ ಒಂದು ಎಚ್ಚರಿಕೆಯ ಘಂಟೆ ಇದ್ದಾಗೆ. ಕೊನೆಗೆ ಇದು ನಮ್ಮನ್ನೊಂದು ಆಳವಾದ ಪ್ರಶ್ನೆ ಹತ್ತಿರ ತಂದು ನಿಲ್ಲಿಸುತ್ತೆ. ನಮ್ಮ ಕಣ್ಮುಂದೆಯೇ ಬದಲಾಗ್ತಿರೋ ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಅದನ್ನು ವಿವರಿಸೋಕೆ ನಾವು ಯಾವ ಥರದ ಕಥೆಗಳನ್ನ ಕಟ್ಕೊಳ್ತೀವಿ. ಆಗುಂಬೆಯ ಕಥೆ ಅಂತೂ ಪುರಾಣ ಮತ್ತು ವಾಸ್ತವ ಎರಡೂ ಸೇರಿ ನಮ್ಮ ಪರಿಸರದ ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಹೇಗೆ ಸಹಾಯ ಮಾಡಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ.